Hi friends, welcome to my YouTube channel. 2023 UPSC CSC question paper 1. Question number 76. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1. ವಿಶ್ವಸಂಸ್ಥೆಯ ವಿಶ್ವ ಜಲ ಅಭಿವೃದ್ಧಿ ವರದಿ 2022 ಪ್ರಕಾರ ಭಾರತವು ಪ್ರತಿ ವರ್ಷ ವಿಶ್ವದ ಅಂತರ್ಜಲ ಹಿಂತೆಗೆದುಕೊಳ್ಳುವಿಕೆಯ ಕಾಲು ಭಾಗಕ್ಕಿಂತ ಹೆಚ್ಚಿನದನ್ನು ಹೊರತೆಗೆಯುತ್ತದೆ. ಹೇಳಿಕೆ 2. ಭಾರತವು ತನ್ನ ಭೂಪ್ರದೇಶದಲ್ಲಿ ವಾಸಿಸುವ ವಿಶ್ವದ ಜನಸಂಖ್ಯೆಯ ಸುಮಾರು 18% ಕುಡಿಯುವ ನೀರು ಮತ್ತು ನೈರ್ಮಲ್ಯದ ಅಗತ್ಯಗಳನ್ನು ಪೂರೈಸಲು ಪ್ರತಿ ವರ್ಷ ವಿಶ್ವದ ಅಂತರ್ಜಲದ ಕಾಲು ಭಾಗಕ್ಕಿಂತ ಹೆಚ್ಚಿನದನ್ನು ಹೊರತೆಗೆಯುವ ಅಗತ್ಯವಿದೆ. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಆಯ್ಕೆ ಎ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ ಮತ್ತು ಹೇಳಿಕೆ 2ಕ್ಕೆ ಹೇಳಿಕೆ 1 ಸರಿಯಾದ ವಿವರಣೆ ಅಲ್ಲ. ಬಿನು ಹಾಗೆ ಎರಡೂ ಹೇಳಿಕೆಗಳು ಸರಿ ಇದ್ದು ಎರಡನೇ ಹೇಳಿಕೆ 2 ಇದೆಯಲ್ಲ ಅದಕ್ಕೆ ಹೇಳಿಕೆ 1 ಸರಿಯಾದ ವಿವರಣೆ ಅಲ್ಲ. ಮೂರನೇದು ಆಪ್ಷನ್ ಸಿ. ಹೇಳಿಕೆ 1 ಸರಿಯಾಗಿದೆ, 2 ತಪ್ಪಾಗಿದೆ. ಇದರಲ್ಲಿ ಆಪ್ಷನ್ ಡಿ 1 ತಪ್ಪಾಗಿದೆ, ಅದಕ್ಕೆ ಹೇಳಿಕೆ 2 ಸರಿಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಸಿ. ವಿಶ್ವಸಂಸ್ಥೆಯ ವಿಶ್ವ ಜಲ ಅಭಿವೃದ್ಧಿ ವರದಿ 2022 ಪ್ರಕಾರ ಭಾರತವು ಪ್ರತಿ ವರ್ಷ ವಿಶ್ವದ ಅಂತರ್ಜಲ ಹಿಂತೆಗೆದುಕೊಳ್ಳುವಿಕೆಯ ಕಾಲು ಭಾಗಕ್ಕಿಂತ ಹೆಚ್ಚಿನದನ್ನು ಹೊರತೆಗೆಯುತ್ತದೆ. ಆದ್ದರಿಂದ ಒಂದು ಹೇಳಿಕೆ 1 ಸರಿಯಾಗಿದೆ. ವರದಿಯ ಪ್ರಕಾರ ಭಾರತದಲ್ಲಿ ಸುಮಾರು 89% ಅಂತರ್ಜಲವನ್ನು ನೀರಾವರಿಗಾಗಿ ಬಳಸಲಾಗುತ್ತದೆ. ಆದ್ದರಿಂದ ಹೇಳಿಕೆ 2 ಸರಿಯಾಗಿಲ್ಲ. ಕ್ವೆಶ್ಚನ್ ನಂಬರ್ 76. Consider the following statements. Statement 1. According to the United Nations World Water Development Report 2022, India extracts more than a quarter of the world groundwater withdrawal each year. Statement 2. India needs to extract more than a quarter of the world groundwater each year to satisfy the drinking water and sanitation needs of almost 80% of world's population living in its territory. Which one of the following is correct? In respect statements of the above statements. A. Both statement 1 and statement 2 are correct and statement 2 is the correct explanation for the statement 1. Option B. Both statement and statement 1 are correct and statement 2 is not the correct explanation for the statement 1. Option C. Statement 1 is correct but statement 2 is incorrect. Statement 1 is incorrect but statement 2 is correct. Option C is the correct answer. According to the United Nations World Water Development Report 2022, India extracts more than a quarter of the world groundwater withdrawal every year. Hence, statement 1 is correct. So next statement ನೋಡೋಣ. As per the report, about 89% of this groundwater is used in India for the irrigation. Hence, statement 2 is not correct. ಅಂದರೆ statement 1 is correct but statement 2 is not correct. The correct answer option C is the right answer. Next question ನೋಡೋಣ. ಪ್ರಶ್ನೆ ಸಂಖ್ಯೆ 77. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಸಂವಿಧಾನದ ಪ್ರಕಾರ ಆಂತರಿಕ ಗೊಂದಲಗಳಿಂದ ರಾಜ್ಯಗಳನ್ನು ರಕ್ಷಿಸುವ ಕರ್ತವ್ಯವನ್ನು ಕೇಂದ್ರ ಸರ್ಕಾರ ಹೊಂದಿದೆ. 2. ತಡೆಗಟ್ಟುವ ಬಂಧನಕ್ಕಾಗಿ ಬಂಧನದಲ್ಲಿರುವ ವ್ಯಕ್ತಿಗೆ ಕಾನೂನು ಸಲಹೆಯನ್ನು ನೀಡುವುದರಿಂದ ಭಾರತದ ಸಂವಿಧಾನವು ರಾಜ್ಯಗಳಿಗೆ ವಿನಾಯಿತಿಯನ್ನು ನೀಡುತ್ತದೆ. 3. ಭಯೋತ್ಪಾದನೆ ತಡೆ ಕಾಯ್ದೆ 2002 ಪ್ರಕಾರ ಪೊಲೀಸರ ಮುಂದೆ ಆರೋಪಿಯ ತಪ್ಪೊಪ್ಪಿಗೆಯನ್ನು ಸಾಕ್ಷಿಯಾಗಿ ಬಳಸಲಾಗುವುದಿಲ್ಲ.
ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿ? ಆಯ್ಕೆ ಎ ಕೇವಲ 1, ಆಯ್ಕೆ ಬಿ 2, ಆಯ್ಕೆ ಸಿ 3, ಆಯ್ಕೆ ಡಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಯ್ಕೆ ಎ. ಪರಿಚ್ಛೇದ 355ರ ಪ್ರಕಾರ ಪ್ರತಿ ರಾಜ್ಯವನ್ನು ಬಾಹ್ಯ ಆಕ್ರಮಣ ಮತ್ತು ಆಂತರಿಕ ಅಡಚಣೆಯಿಂದ ರಕ್ಷಿಸುವುದು ಮತ್ತು ಸಂವಿಧಾನದ ನಿಬಂಧನೆಗಳಿಗೆ ಅನುಸಾರವಾಗಿ ಪ್ರತಿ ರಾಜ್ಯದ ಸರ್ಕಾರವನ್ನು ನಿರ್ವಹಿಸುವುದನ್ನು ಖಚಿತಪಡಿಸಿಕೊಳ್ಳುವುದು ಒಕ್ಕೂಟದ ಕರ್ತವ್ಯವಾಗಿರುತ್ತದೆ. ಆದ್ದರಿಂದ ಹೇಳಿಕೆ 1 ಸರಿಯಾಗಿದೆ. ಆರ್ಟಿಕಲ್ 22ರ ಪ್ರಕಾರ ಬಂಧನಕ್ಕೊಳಗಾದ ಯಾವುದೇ ವ್ಯಕ್ತಿಯನ್ನು ಆದಷ್ಟು ಬೇಗ ಅಂತಹ ಬಂಧನಕ್ಕೆ ಕಾರಣಗಳ ಬಗ್ಗೆ ಮಾಹಿತಿ ನೀಡದೆ ಬಂಧನದಲ್ಲಿ ಇರಿಸಲಾಗುವುದಿಲ್ಲ ಅಥವಾ ಸಮಾಲೋಚಿಸುವ ಮತ್ತು ಸಮರ್ಥಿಸಿಕೊಳ್ಳುವ ಹಕ್ಕನ್ನು ನಿರಾಕರಿಸಬಾರದು. ಅವರು ಆಯ್ಕೆಯ ಕಾನೂನು, ವೈದ್ಯ ಮತ್ತು ಆರ್ಟಿಕಲ್ 22ರ ಪ್ರಕಾರ ತಡೆಗಟ್ಟುವ ಬಂಧನವನ್ನು ಒದಗಿಸುವ ಯಾವುದೇ ಕಾನೂನಿನ ಅಡಿಯಲ್ಲಿ ಮಾಡಿದ ಆದೇಶದ ಅನುಸಾರವಾಗಿ ಯಾವುದೇ ವ್ಯಕ್ತಿಯನ್ನು ಬಂಧಿಸಿದಾಗ ಆದೇಶವನ್ನು ಮಾಡುವ ಅಧಿಕಾರವು ಸಾಧ್ಯವಾದಷ್ಟು ಬೇಗ ಅಂತಹ ವ್ಯಕ್ತಿಗೆ ಯಾವ ಆಧಾರದ ಮೇಲೆ ತಿಳಿಸುತ್ತದೆ ಆ ಆದೇಶವನ್ನು ಮಾಡಲಾಗಿದೆ ಮತ್ತು ಆದೇಶದ ವಿರುದ್ಧ ಪ್ರಾತಿನಿಧ್ಯವನ್ನು ನೀಡುವ ಆರಂಭಿಕ ಅವಕಾಶವನ್ನು ಅವರಿಗೆ ನೀಡುತ್ತದೆ. ಆದ್ದರಿಂದ ಹೇಳಿಕೆ 2 ಸರಿಯಲ್ಲ. ಭಯೋತ್ಪಾದಕ ಮತ್ತು ವಿಚ್ಛಿದ್ರಕಾರಿ ಚಟುವಟಿಕೆಗಳ ಕಾಯ್ದೆ 1987 ಮತ್ತು ಭಯೋತ್ಪಾದನೆ ತಡೆ ಕಾಯ್ದೆ 2002 ಪೊಲೀಸ್ ಅಧಿಕಾರಿಗಳ ಮುಂದೆ ಆರೋಪಿಯು ಮಾಡಿದ ತಪ್ಪೊಪ್ಪಿಗೆಯನ್ನು ಒಪ್ಪಿಕೊಳ್ಳಲು ನಿಬಂಧನೆಗಳನ್ನು ಮಾಡಿದೆ. ಆದ್ದರಿಂದ ಹೇಳಿಕೆ 3 ಸರಿಯಲ್ಲ. Question number 77. Consider the following statements. According to the Constitution of India, the central government has a duty of protect states from internal disturbance. 2. The Constitution of India exempts the states from providing legal counsel to a person being held for preventive detention. 3. According to the Prevention of Terrorism Act 2002, confession of the accused before the police cannot be used as evidence. How many of the above statements are correct? Only 1, only option B only 2, option C all 3, option D none. Correct answer option A. As per the Article 355, it shall be the duty of the Union to protect every state against external aggression and internal disturbance, and to ensure that the government of every state is carried on in accordance with the provisions of this Constitution. Hence, statement 1 is correct. As per Article 22, no person who is arrested shall be detained in custody without being informed as soon as may be of the grounds for such arrest, nor shall he be denied the right to consult and to be defended by a legal practitioner of his choice. And as per Article 22, when any person is detained in presence of an order made under any law providing for preventive detention, the authority making the order shall, as soon as may be, communicate to such person the grounds on which the order has been made, and shall afford him the earliest opportunity of making a representation against the order. Hence, statement 2 is not correct. The Terrorist and Disruptive Activities Act 1987 and the Prevention to the Terrorism Act 2002 had made provisions to admit the confessions made by the accused before the police authorities. Hence, statement 3 is not correct.
ಪ್ರಶ್ನೆ ಸಂಖ್ಯೆ 78. ಈ ಕೆಳಗಿನ ಯಾವ ದೇಶವು ದಶಕಗಳಿಂದ ನಾಗರಿಕ ಕಲಹ ಮತ್ತು ಆಹಾರದ ಕೊರತೆಯಿಂದ ಬಳಲುತ್ತಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಅದರ ತೀವ್ರ ಕ್ಷಾಮದಿಂದ ಸುದ್ದಿಯಲ್ಲಿದೆ? ಎ. ಅಂಗೋಲಾ, ಬಿ. ಕೋಸ್ಟರಿಕಾ, ಸಿ. ಈಕ್ವೆಡಾರ್, ಡಿ. ಸೊಮಾಲಿಯಾ. ಸರಿಯಾದ ಉತ್ತರ ಆಯ್ಕೆ ಡಿ. ಸೊಮಾಲಿಯಾದಲ್ಲಿ ಒಟ್ಟು 6.5 ಮಿಲಿಯನ್ ಜನರು ಸತತ 5 ವಿಫಲ ಮಳೆಗಾಲದ ನಂತರ 40 ವರ್ಷಗಳಲ್ಲಿ ಒಣ ಪರಿಸ್ಥಿತಿಗಳ ನಡುವೆ ತೀವ್ರವಾದ ಆಹಾರ ಅಭದ್ರತೆಯನ್ನು ಎದುರಿಸುತ್ತಿದ್ದಾರೆ. ಬರವು ಇತರ ಪುನರಾವರ್ತಿತ ಹವಾಮಾನ ಆಘಾತಗಳು, ನಿರಂತರ ಅಭದ್ರತೆ ಮತ್ತು ಅಸ್ಥಿರತೆ ಪರಿಣಾಮಗಳನ್ನು ಸಂಯೋಜಿಸುತ್ತಿದೆ. 2021ರಲ್ಲಿ ಸೊಮಾಲಿಯಾ ತನ್ನ 25 ವರ್ಷಗಳಲ್ಲಿ ಅತ್ಯಂತ ಕೆಟ್ಟ ಮರುಭೂಮಿ ಮಿಡತೆ ಮುತ್ತಿಕೊಳ್ಳುವಿಕೆಯನ್ನು ಎದುರಿಸಿತು. ಇದು ಆಹಾರ ಭದ್ರತೆ ಮತ್ತು ಜೀವನೋಪಾಯಕ್ಕೆ ಮತ್ತಷ್ಟು ಬೆದರಿಕೆ ಹಾಕಿತು. 5 ವರ್ಷದೊಳಗಿನ ಒಟ್ಟು 1.84 ಮಿಲಿಯನ್ ಮಕ್ಕಳು ತೀವ್ರ ಅಪೌಷ್ಟಿಕತೆಯನ್ನು ಎದುರಿಸುತ್ತಿದ್ದಾರೆ. ಆದ್ದರಿಂದ ಆಯ್ಕೆ ಡಿ ಸರಿಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. Question number 78. Which one of the following countries has been suffering from decades of civil strife and food shortage and was in news in the recent past for its very severe famine? Option A. Angola, B. Costa Rica, C. Ecuador, D. Somalia. Correct answer option D. A total of 6.5 million people in Somalia face acute food insecurity amid the driest conditions in 40 years. Following 5 consecutive failed rainy seasons, drought is the compounding the impact of other recurrent climate shocks present. A total of 6.5 million people in Somalia face acute food insecurity amid the driest conditions in 40 years. Following 5 consecutive failed rainy seasons, drought is compounding the impact of the other recurrent climate shocks. Persistent insecurity and instability in 2021, Somalia faced its worst desert locust infestation in 25 years, which further threatened food security and livelihoods. A total of 1.84 million children under 5 face acute malnutrition. Hence option D is correct. ಪ್ರಶ್ನೆ ಸಂಖ್ಯೆ 79. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದಲ್ಲಿ ಜೀವವೈವಿಧ್ಯತೆ ನಿರ್ವಹಣಾ ಸಮಿತಿಗಳು ನಗೋಯಾ ಪ್ರೋಟೋಕಾಲ್ನ ಉದ್ದೇಶಗಳ ಸಾಕ್ಷಾತ್ಕಾರಕ್ಕೆ ಪ್ರಮುಖವಾಗಿದೆ. ಜೀವವೈವಿಧ್ಯತೆ ನಿರ್ವಹಣಾ ಸಮಿತಿಗಳು ಪ್ರವೇಶ ಮತ್ತು ಲಾಭ ಹಂಚಿಕೆಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಕಾರ್ಯಗಳನ್ನು ಹೊಂದಿವೆ. ಅದರ ವ್ಯಾಪ್ತಿಯೊಳಗೆ ಜೈವಿಕ ಸಂಪನ್ಮೂಲಗಳ ಪ್ರದೇಶದ ಮೇಲೆ ಸಂಗ್ರಹಣೆ ಶುಲ್ಕವನ್ನು ವಿಧಿಸುವ ಅಧಿಕಾರವೂ ಸೇರಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಯ್ಕೆ ಎ 1 ಮಾತ್ರ, ಆಯ್ಕೆ ಬಿ 2 ಮಾತ್ರ, ಆಯ್ಕೆ ಸಿ 1 ಮತ್ತು 2, ಆಯ್ಕೆ ಡಿ 1 ಅಥವಾ 2 ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಸಿ. ಭಾರತದಲ್ಲಿ ಜೈವಿಕ ವೈವಿಧ್ಯ ಕಾಯಿದೆ 2002ರ ನಗೋಯಾ ಪ್ರೋಟೋಕಾಲ್ನೊಂದಿಗೆ ನಿಕಟ ಸಿನರ್ಜಿಯಲ್ಲಿದೆ ಮತ್ತು ಜೈವಿಕ ವೈವಿಧ್ಯತೆಯ ಸಮಾವೇಶದ ನಿಬಂಧನೆಗಳನ್ನು ಕಾರ್ಯಗತಗೊಳಿಸುವ ಗುರಿಯನ್ನು ಹೊಂದಿದೆ. ನಗೋಯಾ ಪ್ರೋಟೋಕಾಲ್ ಆನುವಂಶಿಕ ಸಂಪನ್ಮೂಲಗಳ ವಾಣಿಜ್ಯ ಮತ್ತು ಸಂಶೋಧನಾ ಬಳಕೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿತು. ಅದರ ಪ್ರಯೋಜನಗಳನ್ನು ಸರ್ಕಾರ ಮತ್ತು ಅಂತಹ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಸಮುದಾಯದೊಂದಿಗೆ ಹಂಚಿಕೊಳ್ಳಲು ಕಾರಣವಾಯಿತು. ಜೈವಿಕ ವೈವಿಧ್ಯ ಕಾಯ್ದೆ 2002ರ ಸೆಕ್ಷನ್ 41ರ ಅಡಿಯಲ್ಲಿ ರಾಜ್ಯದ ಪ್ರತಿ ಸ್ಥಳೀಯ ಸಂಸ್ಥೆಯು ತನ್ನ ವ್ಯಾಪ್ತಿಯಲ್ಲಿ ಒಂದು ಜೀವ ವೈವಿಧ್ಯತೆ ನಿರ್ವಹಣಾ ಸಮಿತಿಯನ್ನು ರಚಿಸಿತು. ಆದ್ದರಿಂದ ಹೇಳಿಕೆ 1 ಸರಿಯಾಗಿದೆ. ಜೀವ ವೈವಿಧ್ಯತಾ ನಿರ್ವಹಣಾ ಸಮಿತಿಯ ಕೆಲವು ಪ್ರಮುಖ ಕಾರ್ಯಗಳು ಸ್ಥಳೀಯ ಜನರೊಂದಿಗೆ ಸಮಾಲೋಚಿಸಿ ಪೀಪಲ್ಸ್ ಬಯೋಡೈವರ್ಸಿಟಿ ರಿಜಿಸ್ಟರ್ ಸಿದ್ಧಪಡಿಸುವುದು, PBRನಲ್ಲಿ ದಾಖಲಾದ ಜ್ಞಾನದ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳುವುದು,
ವಿಶೇಷವಾಗಿ ಹೊರಗಿನ ವ್ಯಕ್ತಿಗಳು ಮತ್ತು ಏಜೆನ್ಸಿಗಳಿಗೆ ಅದರ ಪ್ರದೇಶವನ್ನು ನಿಯಂತ್ರಿಸಲು ಸಂರಕ್ಷಣೆ, ಸುಸ್ಥಿರ ಬಳಕೆ ಮತ್ತು ಜೈವಿಕ ಸಂಪನ್ಮೂಲಗಳ ಪ್ರವೇಶ ಮತ್ತು ಲಾಭ ಹಂಚಿಕೆ. ವಾಣಿಜ್ಯ ಮತ್ತು ಸಂಶೋಧನಾ ಉದ್ದೇಶಗಳಿಗಾಗಿ ಜೈವಿಕ ಸಂಪನ್ಮೂಲಗಳು ಮತ್ತು ಸಂಬಂಧಿತ ಸಾಂಪ್ರದಾಯಿಕ ಜ್ಞಾನದ ಪ್ರವೇಶದ ನಿಯಂತ್ರಣ. ತನ್ನ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿಯೊಳಗೆ ಬರುವ ಪ್ರದೇಶಗಳಿಂದ ವಾಣಿಜ್ಯ ಉದ್ದೇಶಗಳಿಗಾಗಿ ಯಾವುದೇ ಜೈವಿಕ ಸಂಪನ್ಮೂಲಗಳನ್ನು ಪ್ರವೇಶಿಸಲು ಅಥವಾ ಸಂಗ್ರಹಿಸಲು ಯಾವುದೇ ವ್ಯಕ್ತಿಯಿಂದ ಸಂಗ್ರಹದ ಶುಲ್ಕದ ಮೂಲಕ ಶುಲ್ಕಗಳನ್ನು ವಿಧಿಸಬಹುದು. ಆದ್ದರಿಂದ ಹೇಳಿಕೆ 2 ಸರಿಯಾಗಿದೆ. Question number 79. Consider the following statements. In India, biodiversity management committees are key to the realizations of the objectives of the Nagoya Protocol. 2. The biodiversity management committees have important functions in determinant access and benefit sharing, including the power to levy collection fees on the access of biological resources within its jurisdiction. Which of the statement given above is correct? Option A only 1, option B only 2, option C 1 and 2 both, option D neither 1 nor 2. Correct answer option C. In India, the Biological Diversity Act 2002 is in close synergy with the Nagoya Protocol and aims to implement provisions of the Convention of Biological Diversity. The Nagoya Protocol sought to ensure commercial and research acquisition of genetic resources led to sharing its benefits with the government and the community that conserved such resources under Section 41 of the Biological Diversity Act 2002. Every local body in the state shall constitute a biodiversity management committee within its area of jurisdiction. Hence, statement 1 is correct. Some of the major functions of biodiversity management committee are to prepare people's diversity register in consultation with local people, ensuring the protection of the knowledge recorded in PBR, especially to regulate its access to outside persons and agencies, conservation, sustainable use and access and benefit sharing of biological resources. Regulation of access to the biological conservation, sustainable use and access and benefit sharing of biological resources. Regulation of access to the biological resource and or associated traditional knowledge for the commercial and research purpose may levy charges by way of collection fees from any person for accessing or collecting any biological resource for the commercial purpose from the area falling within its territorial jurisdiction. Hence, statement 2 is correct. Question number 80. ಭಾರತದ ರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂಸತ್ತಿನ ಸದನ ಅಥವಾ ರಾಜ್ಯಗಳ ಶಾಸನ ಸಭೆಗಳಿಗೆ ನಾಮನಿರ್ದೇಶನಗೊಂಡ ಸದಸ್ಯರು ಕೂಡ ಚುನಾವಣಾ ಕಾಲೇಜಿನಲ್ಲಿ ಸೇರ್ಪಡೆಗೊಳ್ಳಲು ಅರ್ಹರಾಗಿರುತ್ತಾರೆ. ಚುನಾಯಿತ ಅಸೆಂಬ್ಲಿ ಸ್ಥಾನಗಳ ಸಂಖ್ಯೆ ಹೆಚ್ಚು, ಆ ರಾಜ್ಯದ ಪ್ರತಿಯೊಬ್ಬ ಶಾಸಕನ ಮತದ ಮೌಲ್ಯವು ಹೆಚ್ಚು. ಮಧ್ಯಪ್ರದೇಶದ ಪ್ರತಿ ಶಾಸಕರ ಮತ ಮೌಲ್ಯ ಕೇರಳಕ್ಕಿಂತ ಹೆಚ್ಚಿದೆ. ಪುದುಚೇರಿಯ ಪ್ರತಿ ಶಾಸಕರ ಮತದ ಮೌಲ್ಯವು ಅರುಣಾಚಲ ಪ್ರದೇಶಕ್ಕಿಂತ ಹೆಚ್ಚಾಗಿರುತ್ತದೆ, ಏಕೆಂದರೆ ಅರುಣಾಚಲ ಪ್ರದೇಶಕ್ಕೆ ಹೋಲಿಸಿದರೆ ಪುದುಚೇರಿಯ ಒಟ್ಟು ಚುನಾಯಿತ ಸ್ಥಾನಗಳಿಗೆ ಒಟ್ಟು ಜನಸಂಖ್ಯೆ ಅನುಪಾತವು ಹೆಚ್ಚಾಗಿದೆ. ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿ? ಕೇವಲ 1, ಆಯ್ಕೆ ಬಿ ಕೇವಲ 2, ಆಯ್ಕೆ ಸಿ ಕೇವಲ 3, ಆಯ್ಕೆ ಡಿ ಎಲ್ಲ 4. ಸರಿಯಾದ ಉತ್ತರ ಆಯ್ಕೆ ಎ. ಸಂವಿಧಾನದ 54ನೇ ವಿಧಿಯ ಪ್ರಕಾರ ಭಾರತದ ರಾಷ್ಟ್ರಪತಿಯನ್ನು ಚುನಾವಣಾ ಕಾಲೇಜಿನ ಸದಸ್ಯರು ಆಯ್ಕೆ ಮಾಡುತ್ತಾರೆ.
ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಸದಸ್ಯರು ಮತ್ತು ಎಲ್ಲ ರಾಜ್ಯಗಳ ಶಾಸನ ಸಭೆಗಳ ಚುನಾಯಿತ ಸದಸ್ಯರು ದೆಹಲಿ ಎನ್ಸಿಟಿ ಮತ್ತು ಕೇಂದ್ರಾಡಳಿತ ಪ್ರದೇಶದ ಪುದುಚೇರಿ ಸೇರಿದಂತೆ ಸಂಸತ್ತಿನ ಸದನ ಅಥವಾ ರಾಜ್ಯಗಳ ಶಾಸನ ಸಭೆಗಳಿಗೆ ನಾಮನಿರ್ದೇಶನಗೊಂಡ ಸದಸ್ಯರು ಚುನಾವಣಾ ಕಾಲೇಜಿನಲ್ಲಿ ಸೇರ್ಪಡೆಗೊಳ್ಳಲು ಅರ್ಹರಾಗಿರುವುದಿಲ್ಲ. ಹೇಳಿಕೆ 1 ಸರಿಯಿಲ್ಲ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಸಂಸದರ ಮತದ ಮೌಲ್ಯವು ದೆಹಲಿ, ಪುದುಚೇರಿ ಮತ್ತು ಜಮ್ಮು ಮತ್ತು ಕಾಶ್ಮೀರ ಸೇರಿದಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಶಾಸಕಾಂಗ ಸಭೆಗಳಲ್ಲಿ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಆಧರಿಸಿದೆ. ಚುನಾಯಿತ ವಿಧಾನಸಭಾ ಸ್ಥಾನಗಳ ಸಂಖ್ಯೆ ಹೆಚ್ಚಾದರೆ ಆ ರಾಜ್ಯದ ಪ್ರತಿ ಶಾಸಕರ ಮತ ಮೌಲ್ಯ ಕಡಿಮೆಯಾಗಲಿದೆ. ಆದ್ದರಿಂದ ಹೇಳಿಕೆ 2 ಸರಿಯಲ್ಲ. ಮಧ್ಯಪ್ರದೇಶದ ಪ್ರತಿ ಶಾಸಕರ ಮತ ಮೌಲ್ಯವು 131 ಆಗಿದ್ದು ಅದು ಕೇರಳದ 152ಕ್ಕಿಂತ ಕಡಿಮೆಯಾಗಿದೆ. ಆದ್ದರಿಂದ ಹೇಳಿಕೆ 3 ಸರಿಯಲ್ಲ. ಪುದುಚೇರಿ ಪ್ರತಿ ಶಾಸಕರ ಮತದ ಮೌಲ್ಯ ಅರುಣಾಚಲ ಪ್ರದೇಶದ ಕ್ಕಿಂತ ಹೆಚ್ಚಾಗಿರುತ್ತದೆ, ಏಕೆಂದರೆ ಅರುಣಾಚಲ ಪ್ರದೇಶಕ್ಕೆ ಹೋಲಿಸಿದರೆ ಪುದುಚೇರಿಯ ಒಟ್ಟು ಚುನಾಯಿತ ಸ್ಥಾನಗಳಿಗೆ ಒಟ್ಟು ಜನಸಂಖ್ಯೆಯ ಅನುಪಾತ ಹೆಚ್ಚಾಗಿದೆ. ಆದ್ದರಿಂದ ಹೇಳಿಕೆ 4 ಸರಿಯಾಗಿದೆ. ಅಂದರೆ ಆಯ್ಕೆ ಎ ಕೇವಲ ಒಂದನೇ ಹೇಳಿಕೆ ಸರಿಯಾಗಿದೆ. ಅಂದರೆ ಇದರಲ್ಲಿ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ, ಉಳಿದಿರೋ ಹೇಳಿಕೆಗಳೆಲ್ಲ ತಪ್ಪಾಗಿವೆ. ಅಂದರೆ ಹೇಳಿಕೆ 4 ಇದೆಯಲ್ಲ, ಪುದುಚೇರಿ ಪ್ರತಿ ಶಾಸಕರದ, ಈ 4ನೇ ಹೇಳಿಕೆ ಸರಿಯಾಗಿದ್ದು ಉಳಿದಿರೋ 3 ಹೇಳಿಕೆಗಳು ತಪ್ಪಾಗಿವೆ. ಸೊ ಆನ್ಸರ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. Question number 80. Consider the following statements in respect of election to the President of India. The members nominated to either House of the Parliament or the Legislative Assembly of States are also eligible to be included in the Electoral College. Higher the number of elective assembly seats, higher is the value of vote of each MLA of that state. The value of vote of each MLA of Madhya Pradesh is greater than that of Kerala. The value of vote of each MLA of Puducherry is higher than that of Arunachal Pradesh because the ratio of total population to total number of elective seats in Puducherry is greater. As compared to the Arunachal Pradesh. How many of the above statements are correct? Only 1. Option B only 2. C only 3. D all 4. Correct answer option A. As per Article 54 of the Constitution, the President of India is elected by the members of an electoral college consisting of the elected members of both houses of Parliament and the elected members of the Legislative Assembly of all states. The members nominated to either House of Parliament or the Legislative Assemblies of states including NCT of Delhi and Union Territories of Puducherry are not eligible to be included in the Electoral College. Hence statement 1 is not correct. The value of the vote of an MP in a presidential election is based on number of elected members in legislative assemblies of states and union territories including Delhi, Puducherry and Jammu and Kashmir. If the number of elected assembly seats increased, the value of vote of each MLA of that state will decrease, and statement 2 is not correct.
The value of vote of each MLA of Madhya Pradesh is 131, which is less than that of Kerala, where it is 152. Hence, statement 3 is not correct. The value of vote of each MLA of Puducherry is higher than that of Arunachala Pradesh because the ratio of total population to total number of elective seats in Puducherry is greater as compared to Arunachala Pradesh. Hence, statement 4 is correct. The statement 4 correct ಇದೆ, but ಉಳಿದಿರೋ ಸ್ಟೇಟ್ಮೆಂಟ್ ನಾಟ್ ಕರೆಕ್ಟ್. ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದಾದ್ರೂ ವಿಷಯ ಗೊತ್ತಾಗಲಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ. ಇಂಗ್ಲೀಷಲ್ಲೇ ಎಕ್ಸ್ಪ್ಲನೇಷನ್ನ ಅಂದರೆ ಲ್ಯಾಂಗ್ವೇಜ್ ಅರ್ಥ ಆಗಲಿಲ್ಲ ಅಂದರೆ ಅದು ಫೋಟೋ ಕೂಡ ಇದೆ ಸರಿಯಾಗಿ, ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕನ್ನಡದಲ್ಲಿ ಕೂಡ ವಿವರಣೆ ಇದೆ, ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಕೂಡ ಇಬ್ಬರು ಕೂಡ ಸ್ಟಡಿಯಲ್ಲಿ ಇದು ಹೆಲ್ಪ್ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಕ್ವೆಶನ್ ಪೇಪರ್ ಇಂಗ್ಲೀಷ್ ಮತ್ತು ಹಿಂದಿಲಿರೋ ಕಾರಣ ಇಂಗ್ಲೀಷಲ್ಲಿ ಕೂಡ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದೀನಿ. ಕನ್ನಡ ಸ್ಟೂಡೆಂಟ್ ಕೂಡ ಇಂಗ್ಲೀಷಲ್ಲಿರೋ ಎಕ್ಸ್ಪ್ಲನೇಷನ್ನ ಸ್ವಲ್ಪ ಅಂದರೆ ಕಲಿತ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಆಲ್.